ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕೂದಲಿಗೆ ಸೆರಂ ಏಕೆ ಬಳಸಬೇಕು ಮತ್ತು ಈ ಸೆರಂ ಬಳಸುವುದರಿಂದ ನಮ್ಮ ಕೂದಲಿನ ಆರೈಕೆ ಯಾವ ರೀತಿ ಮಾಡುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ತಲೆ ಕೂದಲಿನ ಆರೈಕೆಯಲ್ಲಿ ಸೆರಂ ಬಳಸುತ್ತಿದ್ದೀರಾ? ಬಳಸುತ್ತಿದ್ದರೆ ಅದು ಯಾವ ರೀತಿಯ ಆರೈಕೆ ನಮ್ಮ ಕೂದಲಿಗೆ ಮಾಡುತ್ತದೆ? ಕೂದಲಿನ ಸಮಸ್ಯೆ ಬಂದಾಗ ನೀವು ಯಾವುದೇ ಹೇರ್ ಕೇರ್ ಎಕ್ಸ್ಪರ್ಟ್ ಬಳಿ ಹೋದರೆ ಅವರು ನಿಮಗೆ ಸೆರಂ ಬಳಸುವಂತೆಯೇ ಸಲಹೆ ಮಾಡುತ್ತಾರೆ. ಹಾಗಾದರೆ ಸೆರಂ ಕೂದಲಿನ ಬುಡವನ್ನು ಬಲಪಡಿಸಲು ತುಂಬಾನೇ ಸಹಕರಿಸುತ್ತದೆ. ನಿಮ್ಮ ಕೂದಲು ತುಂಬಾ ಉದುರುತ್ತಿದ್ದರೆ ನೀವು ಸೆರಂ ಬಳಸಿ ನೋಡಿ, ಇದರಿಂದ ತುಂಬಾ ಬದಲಾವಣೆಯನ್ನ ಕಾಣುವಿರಿ. ನೀವು ಸೆರಂ ಬಳಸುವುದರಿಂದ ಯಾವ ರೀತಿಯ ಪ್ರಯೋಜನ ನಮ್ಮ ಕೂದಲಿಗೆ ನೀಡುತ್ತದೆ ಎಂಬುದನ್ನ ಸಂಪೂರ್ಣವಾಗಿ ಇವಾಗ ತಿಳಿದುಕೊಳ್ಳೋಣ. ಮಾಯಿಶ್ಚರೈಸರ್. ನೀವು ದಿನಕ್ಕೆ 2 ರಿಂದ 3 ಬಾರಿ ಸೆರಂ ಬಳಸುವುದರಿಂದ ಕೂದಲು ಡ್ರೈ ಆಗುವುದು, ತಲೆ ಹೊಟ್ಟು, ತುರಿಕೆ ಈ ಬಗೆಯ ಸಮಸ್ಯೆಗಳನ್ನೆಲ್ಲ ತಡೆಗಟ್ಟಬಹುದು. ಕೂದಲಿನ ಬೆಳವಣಿಗೆಗೆ ಸೆರಂ ಸಹಕಾರಿಯಾಗುತ್ತದೆ, ಏಕೆಂದರೆ ಸೆರಂನಲ್ಲಿ ಬಯೋಟಿನ್, ವಿಟಮಿನ್ ಮತ್ತು ಖನಿಜಾಂಶಗಳು ಇರುತ್ತದೆ. ಇದು ಕೂದಲು ಉದುರುವುದನ್ನ ಸಹ ತಡೆಗಟ್ಟುತ್ತದೆ. ನೀವು ಕೂದಲಿಗೆ ಎಣ್ಣೆ ಹಾಕಿ ಆರೈಕೆ ಮಾಡುವುದು ಮಾತ್ರವಲ್ಲ, ಸೆರಂ ಕೂಡ ಬಳಸಿ. ವಾರದಲ್ಲಿ 2 ರಿಂದ 3 ಬಾರಿ ಎಣ್ಣೆ ಬಳಸಿದರೆ ಸೆರಂ ದಿನದಲ್ಲಿ 2 ಬಾರಿ ಬಳಸಿ. ಸೆರಂ ತಲೆ ಬುಡಕ್ಕೆ 3 ರಿಂದ 4 ಹನಿ ಹಾಕಿದರೆ ಸಾಕು. ಇದರಿಂದಾಗಿ ಕೂದಲಿನ ಬುಡ ಗಟ್ಟಿಯಾಗುವುದು, ಕೂದಲು ಉದುರುವುದು ಕಡಿಮೆಯಾಗುವುದು. ತಲೆ ಹೊಟ್ಟಿನ ಸಮಸ್ಯೆಗೆ ನೀವು ಟೀ ಟ್ರೀ ಆಯಿಲ್ ಬಳಸುವುದರಿಂದ ಕೂದಲಿನ ಬುಡ ಒಣಗುವುದನ್ನ ತಡೆಗಟ್ಟಬಹುದು. ಇದರಿಂದ ನೀವು ತಲೆ ಹೊಟ್ಟಿನ ಸಮಸ್ಯೆಯನ್ನ ಕೂಡ ಬಗೆಹರಿಸಿಕೊಳ್ಳಬಹುದು. ಹಾಗಾಗಿ ನಿಮ್ಮ ಕೂದಲಿಗೆ ಸೆರಂ ಕೂದಲಿನ ಆರೈಕೆಗೆ ಒಳ್ಳೆಯದು. ಸೆರಂ ಬಳಸುವುದರಿಂದ ನಿಮ್ಮ ಕೂದಲಿನ ಆರೋಗ್ಯ ಹೆಚ್ಚಾಗುವುದು, ಅಲ್ಲದೆ ಕೂದಲಿನ ಹೊಳಪು ಹೆಚ್ಚುವುದು, ಕೂದಲು ಉದುರುವುದು ಸಹ ನಿಲ್ಲುತ್ತದೆ. ಹಾಗಾದರೆ ಸೆರಂ ಹೇಗೆ ಬಳಸಬೇಕು ಎಂಬುದನ್ನ ಇವಾಗ ನೋಡೋಣ. ನೀವು ಸೆರಂ ಹಚ್ಚುವ ಮುನ್ನ ನಿಮ್ಮ ಕೂದಲಿಗೆ ಬೇರೆ ಏನೂ ಹಚ್ಚಿರಬಾರದು, ಅಲ್ಲದೆ ಕೂದಲು ಒದ್ದೆಯಾಗಿರಬಾರದು. ನೀವು ಸೆರಂ ಅನ್ನು ಸ್ನಾನದ ಬಳಿಕ ಬಳಸುವುದು ಒಳ್ಳೆಯದು. ಮೈಲ್ಡ್ ಶಾಂಪೂ ಹಚ್ಚಿ ತಲೆ ತೊಳೆದು ನಂತರ ಕಂಡೀಷನರ್ ಬಳಸಿ ಕೂದಲನ್ನ ಒಣಗಿಸಿ. ನಂತರ 3 ರಿಂದ 4 ಹನಿ ಸೆರಂ ತಲೆ ಬುಡಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ. ಇಲ್ಲದಿದ್ದರೆ ಅಂಗೈಗೆ ಹಾಕಿ ಉಜ್ಜಿ ಬಿಸಿ ಮಾಡಿ ಅದನ್ನು ತಲೆಗೆ ಹಚ್ಚಿ. ಸೆರಂ ಹಾಕಿ ತಲೆ ಬುಡವನ್ನ ತುಂಬಾ ಉಜ್ಜಬೇಡಿ, ಮೃದುವಾಗಿ ಮಸಾಜ್ ಮಾಡಿದರೆ ಸಾಕಾಗುತ್ತದೆ. ನೀವು ಸೆರಂ ಅನ್ನು ತಲೆ ಬುಡದಿಂದ ಮುಂಭಾಗಕ್ಕೆ ಹಚ್ಚಿ, ಹಿಂದುಗಡೆ ಕೂಡ ಹಚ್ಚಿ. ನೀವು ಸೆರಂ ಹಚ್ಚಿ ಕೈ ಬೆರಳಿನಿಂದ ತಲೆ ಮೇಲೆ 10 ನಿಮಿಷ ಮಸಾಜ್ ಮಾಡುತ್ತಾ ಇರಬೇಕು. ಬೆರಳಿನ ತುದಿಯಿಂದ ವೃತ್ತಾಕಾರವಾಗಿ ಮಸಾಜ್ ಮಾಡಿಕೊಳ್ಳಿ. ಕೂದಲಿನ ಉದ್ದ ಎಷ್ಟೇ ಇದ್ದರೂ ಬಳಸುವ ವಿಧಾನ ಒಂದೇ. ನೀವು ಸೆರಂ ಅನ್ನು ಕೂದಲಿಗೆ ಹಚ್ಚುವುದು ಅಲ್ಲ, ಕೂದಲಿನ ಬುಡಕ್ಕೆ ಹಚ್ಚುವುದು. ಆದ್ದರಿಂದ ಬಳಸುವ ಪ್ರಮಾಣ ಮತ್ತು ವಿಧಾನ ಎರಡೂ ಒಂದೇ ಆಗಿರುತ್ತದೆ. ನೀವು ಸೆರಂ ಬಳಸುವುದರಿಂದ ಅದು ತಲೆ ಬುಡದಲ್ಲಿ ಸೋಂಕು ಉಂಟಾಗುವುದನ್ನು ತಡೆಗಟ್ಟುವುದು ಮಾತ್ರವಲ್ಲ, ನಿಮ್ಮ ಕೂದಲಿನ ರಕ್ಷಣೆ ಕೂಡ ಮಾಡುತ್ತದೆ. ನಿಮಗೆ ಕೂದಲು ಉದುರುತ್ತಿದ್ದರೆ ಸೆರಂ ಬಳಸಲು ಪ್ರಾರಂಭಿಸಿ. 1 ತಿಂಗಳಲ್ಲಿ ಇದರ ಪ್ರಭಾವ ಕಂಡು ಬರುವುದು. ಈ ರೀತಿಯಾಗಿ ನಿಮ್ಮ ಕೂದಲಿನ ಆರೈಕೆ ಮಾಡಿಕೊಳ್ಳುವುದರಿಂದ ನಿಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿ ಇದ್ದು ಯಾವುದೇ ರೀತಿಯ ಸಮಸ್ಯೆ ಕಾಡುವುದಿಲ್ಲ. ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಸಿಗತ್ತೆ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.